ಮನೆಯಲ್ಲಿ ಮೆಂಟಲಿ ಗೇಮ್ ವರ್ಕ್ ಆಗುತ್ತಾ ಅಥವಾ ಫಿಸಿಕಲಿ ಗೇಮ್ ವರ್ಕ್ ಆಗುತ್ತಾ? ಬಿಗ್ ಬಾಸ್ ಗೇಮ್ ವರ್ಕ್ ಆಗುತ್ತೆ. ನಮ್ಗೆ ಯಾರ ಮೆಂಟಲ್ ಗೇಮು ವರ್ಕ್ ಆಗಲ್ಲ, ಯಾವ ಟ್ವಿಸ್ಟು ಎಕ್ಸ್ಪೆಕ್ಟ್ ದೆ ಅನ್ನೆಸ್. ಇವಾಗ ನಾವು ಎಲ್ಲರೂ ಸೇರಿ ಇವ್ರು ವೀಕ್ ಅಂತ ನಿಲ್ಲಿಸ್ಬಿಟ್ಟಿರ್ತೀವಪ್ಪ. ಓಕೆ, ಇವ್ರು ಹೋಗ್ತಾರೆ ಈ ವಾರ ಅಂತ ಡಿಸೈಡ್ ಆಗಿರುತ್ತೆ. ಯಾಕಂದರೆ ನಾವು ಅವರನ್ನು 24 ಗಂಟೆ 7 ವಾರ ಪ್ರತಿ ಕ್ಷಣ ನೋಡ್ತಾ ಇರ್ತೀವಿ, ಮನೆಯಲ್ಲಿ ಒಬ್ಸರ್ವ್ ಮಾಡ್ತಾ ಇರ್ತೀವಿ. ಸೊ ಓಕೆ, ಇವರ ವ್ಯಕ್ತಿತ್ವ ಹೇಗಿದೆ, ನಡವಳಿಕೆ ಹೇಗಿದೆ, ಇಂಟೆನ್ಷನ್ಸ್ ಹೇಗಿದೆ, ಯಾವಾಗ ಹೇಗೆ ಬದಲಾಗ್ತಾರೆ, ಎಷ್ಟು ಆರ್ಗನೈಸ್ಡ್ ಆಗಿದ್ದಾರೆ, ಕೆಲಸ ಹೇಗೆ ಮಾಡ್ತಾರೆ, ಕ್ಲೆನ್ಲಿನೆಸ್ ಹೇಗೆ ಮೇಂಟೈನ್ ಮಾಡ್ತಿದ್ದಾರೆ, ವಿಷಯಗಳು ಬಂದಾಗ ಅವರ ಒಪಿನಿಯನ್ನ ಹೇಗೆ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತೊಗೋತಾರೆ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದೆಲ್ಲ ನಾವೆಲ್ಲ ಒಬ್ಸರ್ವ್ ಮಾಡ್ತಿರ್ತೀವಿ. ಸರಿ, ಓಕೆ, ಈ ವಾರ ಇವ್ರ ಪರ್ಫಾರ್ಮೆನ್ಸ್ ವೀಕ್ ಇದೆ ಅಂತ ಇವ್ರನ್ನ ನಾಮಿನೇಟ್ ಮಾಡ್ತೀವಿ. ಸಡನ್ನಾಗಿ ಒಂದು ಟ್ವಿಸ್ಟ್ ಸಿಗುತ್ತೆ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾರೆ. ಸೊ ಅದು ನಮ್ಮ ಕೈಲಿ ಇಲ್ವೇ ಇಲ್ವಲ್ಲ. ನಾವು ಏನು ಅನ್ಕೋತೀವೋ ಅದು ಆಗದೇ ಇಲ್ಲ ಈ ಸೀಸನಲ್ಲಿ ಅಂದಾಗ ಅಂದ್ಕೊಳ್ಳೋದೇ ಬಿಟ್ಬಿಡ್ಬೇಕಷ್ಟೆ. ಅಶ್ವಿನಿ ಅವರು ಈಗಾಗಲೇ ಸೀರಿಯಲಲ್ಲಿ ಒಂದಷ್ಟು ಜನರು ಮನಸ್ಸು ಗೆದ್ದಿದ್ರು. ಸೊ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ರು, ಕರ್ನಾಟಕಕ್ಕೆ ಫೇಮಸ್ಸು ಕೂಡ ಆಗಿದ್ದರು. ಸೊ ಬಿಗ್ ಬಾಸ್ ಅವಕಾಶ ಬಂದಾಗ ಅಶ್ವಿನಿ ಅವರ ರಿಯಾಕ್ಷನ್ ಹೇಗಿತ್ತು? ಬಿಗ್ ಆಪರ್ಚುನಿಟಿ. ಈಗ ಆಲ್ರೆಡಿ ಸೀರಿಯಲ್ ಅನ್ನೋ ಒಂದು ಫೀಲ್ಡ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀನಿ. ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ದುಡಿಬೇಕು ಅಂತ ನಾವೆಲ್ಲರೂ ಅಂದ್ಕೊಂಡಿರ್ತೀವಿ. ನಾವು ಚೂಸ್ ಮಾಡಿದಂಥ ಪ್ರೊಫೆಷನಲ್ಲಿ ಬೆಸ್ಟ್ ಕೊಡಬೇಕು, ಬೆಳಿಬೇಕು ಅಂತಲೇ ಅಂದ್ಕೊಂಡಿರ್ತೀವಿ. ಸೊ ಸೀರಿಯಲ್ ಎಕ್ಸ್ಪೆರಿಮೆಂಟ್ ಆಗಿಬಿಟ್ಟಿದೆ. ಇರೋ 5 ಚಾನಲಲ್ಲಿ 2 ಚಾನಲ್ ಕೆಲಸ ಮಾಡಿಬಿಟ್ಟಿದ್ದೀನಿ. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇದಕ್ಕೂ ಮೀರಿ ಇನ್ನೇನು ಮಾಡಬಹುದು, ಇದಕ್ಕೂ ಮೀರಿ ನನ್ನನ್ನು ಇನ್ನೇನು ಚಾಲೆಂಜ್ ಮಾಡಬಹುದು, ಏನು ಅಡ್ವೆಂಚರ್ ಸಿಗುತ್ತೆ, ನನ್ನ ಫೀಲ್ಡಲ್ಲೇ ನನಗೇನು ಅಡ್ವೆಂಚರ್ ಸಿಗುತ್ತೆ, ಜನಕ್ಕೆ ಇನ್ನೂ ಎಷ್ಟು ಹತ್ತಿರ ಆಗಬಹುದು ಅಂತ ನಾವೆಲ್ಲರೂ ಯೋಚಿಸ್ತಾ ಇರ್ತೀವಿ. ಬಿಗ್ ಬಾಸ್ ಪ್ರತಿ ವರ್ಷ 18 ಕಂಟೆಸ್ಟೆಂಟ್ನ ತೊಗೊಂಡ್ರು, 20 ಕಂಟೆಸ್ಟೆಂಟ್ನ ತೊಗೊಂಡ್ರು. ಬಿಗ್ ಬಾಸಲ್ಲಿ 1 ವಾರ ಇದ್ದರು, ಕೊನೆ ತನಕ ಇದ್ದರು. ಪ್ರತಿದಿನ ಕೋಟ್ಯಾಂತರ ಜನ ನೋಡ್ತಾರೆ. ಒಂದೇ ದಿನ ಇದ್ದು ಬನ್ನಿ, ಕೋಟ್ಯಾಂತರ ಜನ ನೋಡ್ತಿರ್ತಾರೆ ನಿಮ್ಮನ್ನು. ಸೊ ಅವರ ತಲೆಯಲ್ಲಿ ನಿಮ್ಮ ಹೆಸರು ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ಯಾವುದಾದ್ರೂ ಪ್ರಾಜೆಕ್ಟ್ ಮಾಡಿದಾಗ ಆ ಫೇಮು ಆ ಪ್ರಾಜೆಕ್ಟಿಗೂ ಹೆಲ್ಪ್ ಮಾಡುತ್ತೆ, ನಿಮ್ಮ ಕಮರ್ಷಿಯಲ್ ವ್ಯಾಲ್ಯೂನು ಜಾಸ್ತಿ ಮಾಡುತ್ತೆ. ವೀಕೆಂಡ್ ಬಂದರೆ ಸಾಕು ಸುದೀಪ್ ಸರ್ ನಿಮ್ಮನ್ನು ಪ್ರೀತಿಯಿಂದ ಆ್ಯಶ್ ಅಂತ ಕರೀತಾ ಇದ್ರು, ಅದನ್ನು ಮಿಸ್ ಮಾಡ್ಕೋತೀರಾ? ಕ್ಯೂಟಾಗಿ ಕರೀತಾ ಇದ್ರು. ಆ್ಯಕ್ಚುಲಿ ಆ್ಯಶ್ ಅಂತ ಸರ್ ಕರೆದಾಗ ಆ ಫೀಲಿಂಗೇ ಬೇರೆ. ಆ್ಯಸ್ ಎನ್ ಎಲ್ಲರೂ ಕರೀತಾ ಇದ್ರು, ಬಟ್ ಸ್ಟಿಲ್ ಸುದೀಪ್ ಸರ್ ಸ್ಟೈಲು, ಅವರ ಮ್ಯಾನರಿಸಮ್ ಆ್ಯಂಡ್ ಅವರು ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್ ಆ್ಯಂಡ್ ನಮ್ಮನ್ನು ಕರೆಯೋ ರೀತಿ, ಇಟ್ಸ್ ಆಲ್ ಸರ್ ಹೇಳಿದಾಗಲ್ಲ ಮನಸ್ಸಲ್ಲಿ ಹಿಂಗನ್ಸತ್ತೆ. ಸೊ ಅತಿರೇಕ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಸೊ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀವಿ ಅಷ್ಟೇ. ಎಸ್, ಐ ಮಿಸ್ ಮೀಟಿಂಗ್ ಹಿಮ್. ಬಣ್ಣದ ಲೋಕದಲ್ಲಿ ತುಂಬ ಮನೆ ನೋಡಿದ್ದೀರಾ. ಸೊ ಬಿಗ್ ಬಾಸ್ ಮನೆ ನೋಡಿದಾಗ ಹೇಗೆ ಅನ್ನಿಸ್ತು? ಬಣ್ಣಗಳಿಂದ ತುಂಬಿಡಿದೆ, ಬಣ್ಣಗಳ ಆಟ ತುಂಬಿಡಿದೆ. ಯಾವಾಗ ಕಪ್ಪು ಬಣ್ಣ ಬಿಳಿ ಬಣ್ಣ ಆಗುತ್ತೋ ಗೊತ್ತಿಲ್ಲ, ಯಾವಾಗ ಬಿಳಿ ಬಣ್ಣ ಕೆಂಪು ಬಣ್ಣ ಆಗುತ್ತೋ ಗೊತ್ತಿಲ್ಲ. ಸೊ ಬರೀ ಆ ಮನೆಯ ಬಣ್ಣಗಳಲ್ಲ ಅಷ್ಟೇ ಅಲ್ಲ, ಮನಸ್ಸಿನ ಬಣ್ಣಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಕಪ್ಪು ಬೆಳಕಿನ ಮಧ್ಯೆ ಒಂದು ಗ್ರೇ ಶೇಡ್ ಇರುತ್ತಲ್ಲ, ಕಪ್ಪನ್ನು ನಂಬಿಡಬಹುದು, ಬಿಳಿ ನಂಬಿಡಬಹುದು, ಗ್ರೇ ಶೇಡ್ ಇರುತ್ತಲ್ಲ, ಯಾವಾಗ ಯಾವ ಕಡೆ ತಿರುಗುತ್ತೆ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಆ ಗ್ರೇ ಶೇಡ್ ಯಾವ ವ್ಯಕ್ತಿನಲ್ಲಿದೆ ಅಂತ ಫಸ್ಟ್ ತಿಳ್ಕೊಂಬಿಡ್ಬೇಕು. ಎಸ್. ಜೊತೆಗೆ ಕೆಲವರು ಇನ್ನೂ ಮುಖವಾಡ ತೆಗ್ದಿಲ್ವಾ ಅಲ್ಲಿ ಮನೆಯಲ್ಲಿ? ನಿಮ್ಮ ಪ್ರಕಾರ ಇನ್ನೂ ಯಾರು ಮುಖವಾಡ ಹಾಕೊಂಡು ಆಟ 3ನೇ ವಾರ ಈಗ ಶುರು ಆಗಿದೆ. ಈಗ ನೋಡಿ ಆಟ ಶುರು ಆಗುತ್ತೆ. ಫಸ್ಟ್ ವೀಕು ನಮಗೆ ಕಾನ್ಸೆಪ್ಟಿಗೆ, ಆ ಮನೆಗೆ, ಹೊಸ ವ್ಯಕ್ತಿತ್ವಗಳಿಗೆ ಅಡ್ಜಸ್ಟ್ ಆಗೋದ್ರಲ್ಲಿ ಹೋಗ್ಬಿಡತ್ತೆ. ಸೆಕೆಂಡ್ ವೀಕು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಾವು ಮಾಡ್ತಿರೋಂಥ ಮಿಸ್ಟೇಕ್, ಜನರಿಗೆ ಹೇಗೆ ಅಪ್ರೋಚ್ ಆಗ್ತಿದ್ದೀವಿ, ಅದೆಲ್ಲ ಯೋಚನೆಗಳ ಜೊತೆಗೆ ಟಾಸ್ಕ್ ಪರ್ಫಾರ್ಮೆನ್ಸು, ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಹೋಗುತ್ತೆ. ವ್ಯಕ್ತಿತ್ವದ ಆಟ ಅಂತ ಶುರುವಾಗೋದು 3 ವಾರ ಕಳೆದ ನಂತರ. ಅಲ್ಲಿ ತನಕ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಿ. ಏನಾದರೂ ಕಿಶೋರದು ಆಯಿತು ಸಾರಿ ಹೋಗಲಿ ಬಿಡಿ, ಆ ಥರ ಒಂದಷ್ಟು ಜನ ಇರ್ತಾರೆ. ನಾನು ಎಲ್ಲರ ಹತ್ರ ಚೆನ್ನಾಗಿದ್ರೆ ನಾಮಿನೇಟ್ ಆಗಲ್ಲ ಅಂತ ಕೆಲವೊಬ್ರು ಯೋಚಿಸ್ಕೊಂಡು ಆ ಥರ ಗೇಮ್ ಆಡ್ತಾ ಇರ್ತಾರೆ. ಬಟ್ ಒಂದು 3 ವಾರ ಆದ ನಂತರ ಯಾವಾಗ ನನ್ನ ಬುಡಕ್ಕೆ ಬರುತ್ತೆ ಅಂತ ಗೊತ್ತಾಗತ್ತಲ್ವ, ಯಾವಾಗ ಯಾರು ಹೋಗ್ತಾರೆ ಅಂತ ಗೊತ್ತಾಗಲ್ಲ, ಎಲ್ಲರೂ ಸ್ಟ್ರಾಂಗ್ ಆಗಿ ಆಡೋಕ್ಕೆ ಶುರು ಆಗುತ್ತೆ. ಆಗ ಆ್ಯಕ್ಚುಲ್ ಗೇಮ್ ಶುರು ಆಗುತ್ತೆ. ಜಾನ್ವಿ ಅವರು ವಿಚಾರಕ್ಕೆ ಬರೋದಾದರೆ, ಅಶ್ವಿನಿ ಗೌಡ ಅವ್ರ ಬಾಯಲ್ಲಿರೋ ಬಬಲ್ಗಮ್ಮ. ಅಯ್ಯೋ, ಏನು ಕಂಪ್ಯಾರಿಸನ್. ಯಾಕಂದರೆ ಅವ್ರ ರುಚಿ ಸಿಗ್ತಿದೆ ಅಂತೇಳಿ ಚೆನ್ನಾಗಿ ಅಗೀತಿದ್ದಾರೆ, ಆಮೇಲೆ ಅವ್ರ ಕೆಲಸ ಆದಮೇಲೆ ಎಲ್ಲೋ ಒಂದು ಕಡೆ ಹುಗಿತಾರೆ ಅಂತ ಅನ್ಸಲ್ವಾ? ಜಾನ್ವಿ ಅವರೇ ಹೋಗಿದ್ದಾರೋ ಅಶ್ವಿನಿ ಅವರೇ ಹೋಗಿದ್ದಾರೋ ಗೊತ್ತಿಲ್ಲ. ಆದರೆ ಇಬ್ಬರೂ ಆದಷ್ಟು ಬೇಗ
ಆಪೋಸಿಟ್ ಆಗಿ ನಿಂತ್ಕೋತಾರೆ. ಖಂಡಿತ ಇಲ್ಲ, ಯಾಕಂದರೆ ಒಬ್ರಿಗೊಬ್ರು ಸಾಥ್ ಕೊಡ್ತಿದ್ದಾರೆ. ಈಗ ಕೊಡ್ತಾರೆ, ಹಾಂ, ಯಾಕಂದರೆ ಫಸ್ಟ್ ವೀಕು ಜಾನ್ವಿ ಅವರ ಪರ್ಫಾರ್ಮೆನ್ಸ್ ಅಲ್ಲ ಅದು ಚೆನ್ನಾಗಿಲ್ಲ ಓಕೆ, ಖುಷಿ ನೀವು ಹೇಳಿದ ನಿಜ. ನಿಮ್ಮ ಪ್ರಕಾರ ಖಂಡಿತವಾಗ್ಲೂ ಅಶ್ವಿನಿ ಗೌಡ ಅವ್ರನ್ನ ಜಾನ್ವಿ ಯೂಸ್ ಮಾಡ್ಕೋತಿದ್ದಾರಾ, ಜಾನ್ವಿ ಅವರನ್ನು ಅಶ್ವಿನಿ ಗೌಡ ಅವರು ಯೂಸ್ ಮಾಡ್ಕೋತಿದ್ದಾರೆ? ಒಬ್ಬರು ಕುಂಬಳಕಾಯಿ ಆಗಿದ್ದಾರೆ, ಇನ್ನೊಬ್ರು ಸಕ್ಕರೆ ಆಗಿದ್ದಾರೆ. ಇಬ್ಬರು ಸೇರಿ ಹಲ್ವಾ ಮಾಡ್ಬೇಕಂತಿದ್ದಾರೆ, ಆದರೆ ಅದು ಎರಡೇ ಇಂಗ್ರೀಡಿಯೆಂಟಿಂದ ಹಲ್ವಾ ಆಗಲ್ಲ ಅಂತ ಗೊತ್ತಾಗಲ್ಲ. ಎಲ್ಲೋ ಒಂದು ಕಡೆ ಯಾರನ್ನ ಜೋರು ಮಾಡಿ ಎದುರಿಸ್ಬಿಟ್ರೆ, ಸೊ ಹವಾಜ್ ಹಾಕ್ಬಿಟ್ರೆ ಜನ ನಮ್ಮನ್ನು ಇಷ್ಟಪಡ್ತಾರೆ, ಈ ಮನೇಲಿ ನಂದೇ ಅಲ್ಲ ಅನ್ನೋ ಥರದ್ದು ವರ್ಕ್ ಆಗುತ್ತಾ? ಹಂಗಿದ್ರೆ ಎಲ್ಲರೂ ಅದೇ ಮಾಡ್ತಿದ್ರಲ್ಲ. ಅಶ್ವಿನಿ ಗೌಡ ಅವ್ರು ಅಂದ್ಕೊಂಡಿದ್ದು ನಾನು ಎಲ್ಲರೂ ಪರವಾಗಿ ನಿಂತ್ಕೋತೀನಿ, ಹೋರಾಟಗಾರ್ತಿಯಾಗಿ ನಿಂತ್ಕೋತೀನಿ, ಒಂದು ಲೀಡರ್ಶಿಪ್ ಕ್ವಾಲಿಟಿ ತೋರಿಸ್ತೀನಿ ಅಂತ. ಹಾನೆಸ್ಟ್ಲಿ ಅದು ಇರಿಟೇಷನ್ ಆಗುತ್ತೆ ನಮಗೆಲ್ಲ. ಅಂದರೆ ನಾವು ಕೇಳಿಲ್ಲ, ನಮಗೆ ಬೇಕು ಒಂದು ಗುಂಪಿಗೆ ಒಬ್ಬರು ಲೀಡರ್ ಬೇಕು ಅಂದರೆ ಆ ಗುಂಪು ಕೇಳುತ್ತೆ. ಅಥವಾ ಬಿಗ್ ಬಾಸೇ ನೇಮಕ ಮಾಡ್ತಾರೆ, ಇವರೇನೋ ಗುಂಪಾಗಿ ಆಡ್ತಾ ಇದ್ದಾರೆ, ಇವ್ರಿಗೊಂದು ಲೀಡರ್ಶಿಪ್ ಬೇಕು, ನೀವು ಲೀಡರ್ ಆಗಿ ಅಂತ ಅವರೇ ಕ್ಯಾಪ್ಟನ್ ಅಂತ ಮಾಡ್ತಾರೆ. ಆ ಮನೆಗೆ ನೀವು ಕ್ಯಾಪ್ಟನ್ ಆಗಿ ಹೋಗೋ ಅಗತ್ಯ ಅಲ್ಲ, ನಿಮ್ಮ ಕೇಪಬಿಲಿಟಿ ಮೇಲೆ, ನೀವು ಆಡುವಂಥ ಆಟದ ಮೇಲೆ ಕ್ಯಾಪ್ಟನ್ಶಿಪ್ ಸಿಕ್ಕೇ ಸಿಗುತ್ತೆ. ಬಟ್ ಸೆಲ್ಫ್ ಪ್ರೊಕ್ಲೈಮ್ಡ್ ಲೀಡರ್ ಥರ ನಾನೇ ಎಲ್ಲದಕ್ಕೂ ಮುಂದೆ ಹೋಗ್ತೀನಿ. ಟಾಸ್ಕ್ ಬುಕ್ ಬಂದಾಗಲೂ ಅಷ್ಟೇ, ಯೂಶ್ವಲಿ ಎಲ್ರಿಗೂ ಕನ್ನಡ ಬರುತ್ತಲ್ಲಿ. ಟಾಸ್ಕ್ ಬುಕ್ 3 ವ್ಯಕ್ತಿಗಳು ಓದ್ತಾರೆ. ಅದು ಏನೋ ಫಸ್ಟ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಬೆಲ್ ಹೊಡೆದಿದ ತಕ್ಷಣ ಡುನ್ ಅಂತ ಓಡ್ತಾರೆ, ತೊಗೊಂಡು ಬಂದಿದೆ ಬನ್ನಿ ಅಂತಾರೆ. ನೋ, ಸಿ ದ ಥಿಂಗ್ ಈಸ್, ಎಲ್ಲರಿಗೂ ಎಲ್ಲ ರೀತಿಯ ಆಪರ್ಚುನಿಟಿ ಓಪನ್ ಆಗಿಬಿಡಬೇಕು. ಈಗ ಚೂಸ್ ಮಾಡಿ ಅನ್ಬೇಕು. ಕೆಲವೊಬ್ಬರು ಲೀಡರ್ಶಿಪ್ ಕ್ವಾಲಿಟಿ ಚೂಸ್ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಅದನ್ನು ಫಾಲೋ ಮಾಡ್ತಾರೆ. ಎಲ್ರಿಗೂ ಆ ಮನೆಯಲ್ಲಿ ಎಲ್ರಿಗೂ ಲೀಡರ್ ಆಗಬೇಕಂತಿರಲ್ಲ, ಬಟ್ ಲೀಡರ್ ಆಗೋರು ಎಲ್ಲರ ಮನಸ್ಸನ್ನು ಗೆದ್ದುಬಿಟ್ಟು ಲೀಡರ್ ಆಗ್ತಾರೆ, ಅದನ್ನು ಎಲ್ಲರೂ ಒಪ್ಕೋತಾರೆ. ಸೊ ಆ ಲೀಡರ್ಶಿಪ್ಪೇ ಬೇರೆ, ಡಾಮಿನೇಷನ್ನೇ ಬೇರೆ. ಡಾಮಿನೇಷನ್ನ ಲೀಡರ್ಶಿಪ್ ಅಂದ್ಕೊಂಡು ಅವರು ಹೋಗ್ತಾ ಇದ್ದಾರೆ, ಬಟ್ ಅವರು ಬುಡಕ್ಕೆ ಬೆಂಕಿನ ಅವರೇ ಹತ್ತಿಸ್ಕೊತಾ ಇದ್ದಾರೆ. ಅಶ್ವಿನಿ ಅವರಿಗೆ ತುಂಬ ಟಫ್ ಕಂಟೆಸ್ಟೆಂಟ್ ಇವರು, ಇವ್ರು ಇರಲೇಬಾರ್ದಿತ್ತು ಈ ಮನೆಯಲ್ಲಿ ಅಂತ ಅನಿಸಿದ್ದು ಯಾವ ಸ್ಪರ್ಧಿ? ಐ ಥಿಂಕ್ ಗಿಲ್ಲಿ. ಯಾಕೆ ಮ್ಯಾಮ್? ಯಾಕಂದ್ರೆ ಅವ್ರು ಸಖತ್ತಾಗಿ ಆಡ್ತಿದ್ದಾರೆ. ಗಿಲ್ಲಿನ ಹೇಟ್ ಮಾಡೋರು ಆ ಮನೆಯಲ್ಲಿ ಯಾರೂ ಇಲ್ಲ, ಇನ್ಕ್ಲೂಡಿಂಗ್ ಅಶ್ವಿನಿ ಗೌಡ, ಇನ್ಕ್ಲೂಡಿಂಗ್ ಜಾನ್ವಿ. ನೀವು ಅವ್ರನ್ನ ಕೇಳಿದ್ರು ನಾನು ಗಿಲ್ಲಿನ ಹೇಟ್ ಮಾಡ್ತೀನಿ ಅಂತ ಇಲ್ಲ. ಗಿಲ್ಲಿ ಕಾಮಿಡಿನೇ ಅವರ ಪ್ಲಸ್ ಪಾಯಿಂಟ್. ಅವರು ಕಿರ್ಚಾಡಬೇಕಾಗಿಲ್ಲ, ಯಾರ ದ್ವೇಷ ಕಟ್ಕೊಳ್ಬೇಕಾಗಿಲ್ಲ, ಸರ್ಕ್ಯಾಸ್ಟಿಕ್ಕಾಗಿ ಯಾರನ್ನು ಬೀಳಿಸ್ಬೇಕಾಗಿಲ್ಲ. ನಗ್ತಾನೆ ರೇಗಿಸ್ತಾ ಕುತ್ಕೋ ಸುಮ್ಮನೆ. ಗಿಲ್ಲಿಗೆ ನಾವು ರೇಗಿಸಲ್ಲ ಅಂತಲ್ಲ, ನಾವು ರೇಗಿಸ್ತಿದ್ವಿ, ಆದರೆ ಗಿಲ್ಲಿಗೆ ಆಪೋಸಿಟ್ ರೇಗಿಸೋದನ್ನ ತೊಗೊಳೋದಕ್ಕಾಗಲ್ಲ. ನೀನು ಕೂಸು ಅಂತ, ಎಷ್ಟಿನ ವಯಸ್ಸು ಅಂದರೆ ಮತ್ತೆ ತಿರುಗಿ ಮಾತಾಡಲ್ಲ ಗಿಲ್ಲಿ. ಆಮೇಲೆ ಬೇರೆ ಏನಾದರೂ ಕೌಂಟ್ರ್ ಕೊಟ್ಟರು, ಆಯಿತು ಕೂತ್ಕೋ ಸುಮ್ಮನೆ ಅಂತಾನೆ ಅಷ್ಟೇ. ಆ ಗಿಲ್ಲಿಗೆ ಏನಂದರೆ ಅದು ನ್ಯಾಚುರಲಿ ಬರುತ್ತೆ, ಡ್ರಾಮಾ ಮಾಡ್ತಿಲ್ಲ ಅಥವಾ ಏನೋ ಸ್ಕ್ರಿಪ್ಟೆಡ್ ಅಲ್ಲ. ಹೀಸ್ ನ್ಯಾಚುರಲಿ ಲೈಕ್ ದ್ಯಾಟ್. ನಮ್ಮ ಜನಕ್ಕೆ ಅದು ಇಷ್ಟ. ಎಲ್ಲರೂ ಜಗಳ ಅಂತ ನೋಡಿದಾಗ ನಮಗೊಂಚೂರು ನಗುವಂಥ ಒಂದು ವ್ಯಕ್ತಿತ್ವ ಇಷ್ಟ ಆಗುತ್ತೆ. ಯೂಶ್ವಲಿ ಒಬ್ಬ ವ್ಯಕ್ತಿ 4 ಜನನ ನಗಿಸ್ತಾರೆ ಅಂದರೆ ಆ ವ್ಯಕ್ತಿ ಎಲ್ರಿಗೂ ಇಷ್ಟ ಆಗ್ತಾರೆ.